ಸಭೆಯ ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಕ್ಕಂಥ ಶ್ರೀಮಾನ್ ಸಿದ್ದರಾಮಯ್ಯನವರು ರಾಷ್ಟ್ರ ಧ್ವಜವನ್ನ ರಾಹುಲ್ ಗಾಂಧಿ ಅವರ ಕೈಯಲ್ಲಿ ಅರ್ಪಣೆ ಮಾಡ್ತಾ ಇದ್ದಾರೆ. ಕ್ಷಮಿಸಬೇಕು, ತಮಿಳುನಾಡಿನ ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಕ್ಕಂಥವರು ರಾಹುಲ್ ಗಾಂಧಿ ಅವರಿಗೆ ತಮಿಳುನಾಡಿನಿಂದ ಬಂದಿರತಕ್ಕಂಥ ಈ ರಾಷ್ಟ್ರ ಧ್ವಜವನ್ನು ರಾಹುಲ್ ಗಾಂಧಿ ಅವರ ಕೈಯಲ್ಲಿ ಅರ್ಪಣೆ ಮಾಡ್ತಾ ಇದ್ದಾರೆ. ಇದನ್ನ ಪಿಸಿಸಿ ಅಧ್ಯಕ್ಷರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಕಾಂಗ್ರೆಸ್ ಸೇವಾದ ಅಧ್ಯಕ್ಷರಾದ ರಾಮಚಂದ್ರಪ್ಪನವರಿಗೆ ಈ ರಾಷ್ಟ್ರೀಯ ಧ್ವಜವನ್ನು ಅರ್ಪಣೆ ಮಾಡ್ತಾ ಇದ್ದಾರೆ. ಜೋಡೋ 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 ಭಾರತ್ ಜೋಡೋ. ಧನ್ಯವಾದಗಳು. ಇವತ್ತು ಚಾಮರಾಜನಗರದಲ್ಲಿ ಗುಂಡ್ಲುಪೇಟೆಯಲ್ಲಿ ಒಂದು ಐತಿಹಾಸಿಕ ದಿನ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಮಾಜಿ ಅಧ್ಯಕ್ಷರಾದ ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರವರೆಗಿನ ಪಾದಯಾತ್ರೆಯಲ್ಲಿ ಸುಮಾರು 570 ಕಿಲೋಮೀಟರ್ಗಳನ್ನ ಕ್ರಮಿಸಿ ಆಗಮಿಸಿದ್ದಾರೆ. ಅವ್ರ ಜೊತೆ 120 ಭಾರತ ಯಾತ್ರಿಗಳು ಸಹ 120 ಜನ ಭಾರತ್ ಯಾತ್ರಿಗಳು ಸಹ ಅವ್ರ ಜೊತೆ ಹೆಜ್ಜೆ ಹಾಕಿದ್ದಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ವತಿಯಿಂದ ಎಲ್ಲ 120 ಭಾರತ್ ಯಾತ್ರಿಗಳಿಗೆ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಶಿವಕುಮಾರ್ ಅವರು ಸನ್ಮಾನ ಮಾಡಿ ಗೌರವವನ್ನು ಸಲ್ಲಿಸಿದ್ದಾರೆ. ತಾವು ಸಹ ಕರಾಳತನದ ಮೂಲಕ ಅವ್ರನ್ನೆಲ್ಲರೂ ಸಹ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತೇನೆ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದ ರಾಹುಲ್ ಗಾಂಧಿ ಅವರೇ, ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸುರ್ಜೇವಾಲಾ ಅವರೇ, ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಶಿವಕುಮಾರ್ ಅವರೇ, ಶಾಸಕಾಂಗ ನಾಯಕರಾದ ಸಿದ್ದರಾಮಯ್ಯ, ಭಾರತ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಜಯರಾಮ್ ರಮೇಶ್ ರವರೇ, ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರೇ ಹಾಗೂ ಚಿಂತಕರು, ಸಾಹಿತಿಗಳು, ಬರಹಗಾರರು, ಸಿವಿಲ್ ಸೊಸೈಟಿಯಿಂದ ಬಂದಿರತಕ್ಕಂಥ ದೇವನೂರು ಮಹಾದೇವ್ರ ಜೊತೆ ಬಹಳಷ್ಟು ಜನ ಇಲ್ಲಿ ರಾಹುಲ್ ಗಾಂಧಿ ಅವರಿಗೆ ಬೆಂಬಲಕ್ಕಾಗಿ ಬಂದಿದ್ದಾರೆ. ಅವರೆಲ್ಲರೂ ಸಹ ವೇದಿಕೆ ಮೇಲೆ ಇಲ್ಲಿ ಇದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರ ಪರವಾಗಿ ಮೈಸೂರು ಜಿಲ್ಲೆ, ಚಾಮರಾಜನಗರ ಜಿಲ್ಲೆ ಸಾಹಿತಿಗಳು, ಚಿಂತಕರು, ಬರಹಗಾರರು ಹಾಗೂ ತಮ್ಮೆಲ್ಲರ ಪರವಾಗಿ ಅಖಿಲ ಭಾರತ ಮಟ್ಟದಿಂದ ಯೋಗೇಂದ್ರ ಯಾದವ್ ಅವರು ಸಹ ಬಂದಿದ್ದಾರೆ. ತಮ್ಮೆಲ್ಲರ ಪರವಾಗಿ ದೇವನೂರು ಮಹಾದೇವ್ ಅವರು, ಹಿರಿಯರು, ಚಿಂತಕರು, ಸಾಹಿತಿಗಳು, ದುರ್ಬಲ ವರ್ಗದ ಹೋರಾಟದ ಮಂಚೂಣಿಯಲ್ಲಿರ್ತಕ್ಕಂಥ ದೇವನೂರು ಮಹಾದೇವರವರು ರಾಷ್ಟ್ರದ ಸಂವಿಧಾನವನ್ನ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದ ರಾಹುಲ್ ಗಾಂಧಿ ಅವರಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ. ತಾವೆಲ್ಲರೂ ಸಹ ಅದನ್ನ ಸ್ವಾಗತ ಮಾಡಬೇಕು ಅಂತ ಹೇಳಿ ಕೇಳ್ತೀನಿ. ದೇವನೂರು ಮಹಾದೇವ್ ಅವರ ಜೊತೆ ಯೋಗೇಂದ್ರ ಯಾದವ್ ಮತ್ತು ಬಾಂಬೆಯ ಹೈಕೋರ್ಟ್ನ ಮಾಜಿ ನ್ಯಾಯಾಧೀಶರಾಗಿರ್ತಕ್ಕಂಥ ಕೊಲ್ಸೆ ಪಾಟೀಲ್ ರವರು, ಬಹಳಷ್ಟು ಜನ ಚಿಂತಕರು, ಬರಹಗಾರರು ಈ ಒಂದು ಸಮಾರಂಭಕ್ಕೆ ಬಂದು ರಾಹುಲ್ ಗಾಂಧಿ ಅವರಿಗೆ ಸಂಪೂರ್ಣವಾದ ಸ್ವಲ್ಪ ಸಿವಿಲ್ ಸೊಸೈಟಿ ಕಡೆಯಿಂದ ಸಂಪೂರ್ಣವಾದ ಬೆಂಬಲವನ್ನ ಸೂಚಿಸಿ ಅವರೆಲ್ಲರೂ ಸಹ ಬಂದಿದ್ದಾರೆ. ಅವರು ಸಂವಿಧಾನದ ಪ್ರಿಯಾಂಬಲ್ನು ಸಹ ದೇವನೂರು ಮಹಾದೇವ್ನವರು ರಾಹುಲ್ ಗಾಂಧಿ ಅವರಿಗೆ ಅರ್ಪಣೆ ಮಾಡಿದ್ದಾರೆ.
ಹೊರಗಡೆ ಇರ್ತಕ್ಕಂಥ ಜನ ದಯವಿಟ್ಟು ಒಳಗಡೆ ಬರಬೇಕು ಅಂತ ಹೇಳಿ ಪ್ರಾರ್ಥನೆ. ಥ್ಯಾಂಕ್ ಯು ವೆರಿ ಮಚ್ ಸಿವಿಲ್ ಸೊಸೈಟಿ. ಧನ್ಯವಾದಗಳು ಸಾಹಿತಿಗಳಿಗೆ, ಚಿಂತಕರಿಗೆ, ಬರಹಗಾರರಿಗೆ. ಇಳಿ ವಯಸ್ಸಿನಲ್ಲೂ ಸಹ ತಾವು ಬಂದು ರಾಹುಲ್ ಗಾಂಧಿ ಅವರಿಗೆ ತಮ್ಮ ಬೆಂಬಲವನ್ನು ಸೂಚಿಸಿದ್ದೀರಿ. ಪ್ರದೇಶ ಕಾಂಗ್ರೆಸ್ ಕಮಿಟಿ ವತಿಯಿಂದ ತಮ್ಮೆಲ್ಲರಿಗೂ ಸಹ ಉತ್ಪೂರ್ವಕವಾದ ಧನ್ಯವಾದಗಳು ಮತ್ತು ಅಭಿನಂದನೆಗಳು ಸಹ ಸಲ್ಲಿಸ್ತಾ ಇದ್ದೇನೆ. ಈಗ ಈ ಒಂದು ಐತಿಹಾಸಿಕ ಪಾದಯಾತ್ರೆ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರವರೆಗೂ 3570 ಕಿಲೋಮೀಟರ್ನ ಯಾತ್ರೆಯನ್ನ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದ ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಇವತ್ತು 9 ಗಂಟೆಗೆ ಅದು ಕರ್ನಾಟಕದ ಒಳಗಡೆ ಆಗಮಿಸಿದೆ. ಈ ಪಾದಯಾತ್ರೆಯನ್ನ ಗುಂಡ್ಲುಪೇಟೆಯಲ್ಲಿ ಸ್ವಾಗತದ ಮೂಲಕ ಅವರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. जोड़ो 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 भारत जोड़ो भारत जोड़ो 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 ಏನ್ರಿ ವಾಯ್ಸೇ ಬರ್ತಾ ಇಲ್ಲ. ಜೋಡೋ 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 ಭಾರತ್ ಜೋಡೋ. ಈಗ ಈ ಒಂದು ಕರ್ನಾಟಕದಲ್ಲಿ ನಡೀತಕ್ಕಂಥ ಐತಿಹಾಸಿಕ ಪಾದಯಾತ್ರೆ ಗುಂಡ್ಲುಪೇಟೆಯಿಂದ ಹಿಡಿದು ರಾಯಚೂರುವರೆಗೂ ಸುಮಾರು 511 ಕಿಲೋಮೀಟರ್ಗಳ ಕಾಲ 511 ಕಿಲೋಮೀಟರ್ ಸಂಪೂರ್ಣವಾಗಿ ಪಾದಯಾತ್ರೆ ಮೂಲಕ ರಾಹುಲ್ ಗಾಂಧಿ ಅವರು ಪ್ರಾರಂಭ ಮಾಡ್ತಾ ಇದ್ದಾರೆ. ಸ್ವಾಗತ ಮಾಡಲಿಕ್ಕೆ ನಮ್ಮೆಲ್ಲರ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಶಿವಕುಮಾರ್ ಅವರು ಬಂದು ರಾಹುಲ್ ಗಾಂಧಿ ಅವ್ರನ್ನ, ಸಿವಿಲ್ ಸೊಸೈಟಿ ಅವ್ರನ್ನ ತಮ್ಮನ್ನು ಸ್ವಾಗತ ಮಾಡಬೇಕು ಅಂತ ಕೇಳ್ತೇನೆ. बोलो भारत माता की, कांग्रेस पार्टी की, सोनिया गांधी की, राहुल गांधी की. ಬಂಧುಗಳೇ, ಇಡೀ ದೇಶದ ಒಂದು ಇತಿಹಾಸ ಸೃಷ್ಟಿಯಾಗ್ತಾ ಇದೆ. ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರು 3710 ಕಿಲೋಮೀಟರ್ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಹೆಜ್ಜೆಯನ್ನ ಹಾಕ್ತಾ ಇದ್ದಾರೆ. ಈ ಹೆಜ್ಜೆ ಒಂದು ರಾಷ್ಟ್ರಕ್ಕೆ ಒಂದು ಕೊಡುಗೆ. ನಿಮ್ಮ ಹೆಜ್ಜೆಯವರ ಜೊತೆಯಲ್ಲಿ ಅದೊಂದು ರಾಷ್ಟ್ರದ ಒಂದು ಇತಿಹಾಸ, ಅದೊಂದು ಕೊಡುಗೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ವೇದಿಕೆ ಮೇಲೆ ಎಲ್ಲ ನಮ್ಮ ನಾಯಕರುಗಳಿದ್ದಾರೆ, ನಾನು ಯಾರ ಹೆಸರನ್ನು ತೆಗೆದುಕೊಳ್ಳೋಕೆ ಹೋಗುವುದಿಲ್ಲ. ಈಗಾಗಲೇ ಸ್ವಾಗತ ಮಾಡಿದಂತ ಎಲ್ಲ ನಮ್ಮ ಹರಿಪ್ರಸಾದ್ ಅವರು ಎಲ್ಲರ ಹೆಸರನ್ನ ತೆಗೆದುಕೊಂಡಿದ್ದಾರೆ. 5 ವಿಚಾರ ಈ ದೇಶಕ್ಕೆ ಶಾಂತಿಯ ತೋಟ ನಿರ್ಮಾಣ ಮಾಡಬೇಕು, ಯುವಕರ ನಿರುದ್ಯೋಗವನ್ನ ಬಗೆಹರಿಸಬೇಕು, ರೈತರಿಗೆ ಸಮಾನತೆಯಾದಂತ ಆದಾಯವನ್ನ ವ್ಯಕ್ತಪಡಿಸಬೇಕು. ಏನು ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ, ಆ ಭ್ರಷ್ಟಾಚಾರ
ನಿರ್ಮೂಲ ಆಗಬೇಕು. ಹೀಗೆ ಏನು ಬೆಲೆಗಳೆಲ್ಲ ಗಗನಕ್ಕೆ ಹೋಗ್ತಾ ಇದೆ, ನಮ್ಮ ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ, ಇದನ್ನ ನಿಯಂತ್ರಿಸಬೇಕು. ಈ ದೃಷ್ಟಿಯಿಂದ ಇವತ್ತು ರಾಹುಲ್ ಗಾಂಧಿ ಅವರು ಈ ದೇಶದ ಉದ್ದಗಲಕ್ಕೂ ಕೂಡ ನಡೀತಾ ಇದ್ದಾರೆ. ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರವಾಗಿ ಅವ್ರ ಜೊತೆ ನಡೀತಾ ಇರುವಂತ 100 ಜನ ಯಾತ್ರಿಕರಿಗೆ 1 ಕೋಟಿ ನಮಸ್ಕಾರ ಅರ್ಪಿಸಿ ಇವತ್ತು ನಾನು ಸ್ವಾಗತವನ್ನು ಅವರಿಗೆ ನಾನು ಬಯಸ್ತಾ ಇದ್ದೇನೆ. ಬಂದವಳೆ, ಇತಿಹಾಸ ಯಾರು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಮಾತ್ರ ಯೋಚನೆ ಮಾಡ್ತಾ ಇಲ್ಲ, ಈ ಸಾಮಾನ್ಯ ಜನರ ಬದುಕಿನ ಬಗ್ಗೆ ಇವತ್ತು ಯೋಚನೆ ಮಾಡ್ತಾ ಇದ್ದಾರೆ. ನಮ್ಮ ನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, 3 ಬಾರಿ ಈ ದೇಶದ ಪ್ರಧಾನಮಂತ್ರಿ ಆಗುವಂತ ಅವಕಾಶ ಇತ್ತು. ರಾಹುಲ್ ಗಾಂಧಿ ಅವರು 2 ಬಾರಿ ಈ ದೇಶದ ಪ್ರಧಾನಮಂತ್ರಿ ಆಗುವಂತ ಒಂದು ಅವಕಾಶ ಇತ್ತು. ಆದರೆ ತ್ಯಾಗ ಮಾಡಿ ಇವತ್ತು ಅವರು ಒಬ್ಬ ಪಕ್ಷದ ಅಧ್ಯಕ್ಷರಾಗಿ ನಿಮ್ಮ ಜೊತೆ ಹೆಜ್ಜೆ ಆಗ್ತಾ ಇಲ್ಲ. ಒಂದು ನಿಮಿಷ ನಡಿಯಪ್ಪ ಕಡೆ. ನಿಮ್ಮ ಜೊತೆ ಹೆಜ್ಜೆ ಆಗ್ತಾ ಇಲ್ಲ. ಒಬ್ಬ ಕಾರ್ಯಕರ್ತನಂಗೆ, ಸಾಮಾನ್ಯ ಕಾರ್ಯಕರ್ತನಂಗೆ ಇವತ್ತು ಹೆಜ್ಜೆ ಹಾಕಿ ನಿಮ್ಮನ್ನೆಲ್ಲ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮನಸ್ಸಿನಲ್ಲಿರುವಂತ ದ್ವೇಷ, ಅಸೂಯೆ, ಬಿಜೆಪಿ ಸರ್ಕಾರದ ಅಸೂಯೆ, ದ್ವೇಷ ಇವನ್ನೆಲ್ಲ ಹೊರಗಡೆ ಮಾಡಬೇಕು ಅಂತೇಳಿ ಒಂದು ಪ್ರಯತ್ನವನ್ನ ಇವತ್ತು ಮಾಡ್ತಾ ಇದ್ದಾರೆ. ಬಿಜೆಪಿಯವರು ಇವತ್ತು ಅನೇಕ ತಂತ್ರಗಳನ್ನ ನಮ್ಮನ್ನ ಹತ್ತಿಕ್ಕಲಿಕ್ಕೂ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಹತ್ತಿಕ್ಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಸೋನಿಯಾ ಗಾಂಧಿ ಅವರ ಹತ್ತಿಕ್ಕಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಾವು ಯಾವುದಕ್ಕೂ ಎದುರುದಿಲ್ಲ. ನಿಮ್ಮ ರಕ್ಷಣೆ, ನಿಮ್ಮ ಬದುಕು, ನಿಮ್ಮ ಉದ್ಯೋಗ, ನಿಮ್ಮ ಬೆಲೆ ಏರಿಕೆ, ನಿಮ್ಮಲ್ಲಿ ಶಾಂತಿ, ರೈತನ ಬದುಕು, ಇದೇ ನಮಗೆ ಮುಖ್ಯ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ ಅವ್ರಿಗೆ ಸ್ವಾಗತಿಸಿ, ಈಗ ನಮ್ಮ ಶಾಸಕಾಂಗ ಪಕ್ಷದ ನಾಯಕರು ಮಾತಾಡಲಿಕ್ಕೆ ಅವಕಾಶವನ್ನು ಕೊಟ್ಟು ಆಮೇಲೆ ರಾಹುಲ್ ಗಾಂಧಿ ಅವರು ತಮ್ಮನ್ನು ಮಾತಾಡ್ತಾರೆ. ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ, ನಿಮ್ಮೆಲ್ಲರಿಗೂ ಮತ್ತೆ ಶುಭವನ್ನು ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ತಮ್ಮನ್ನು ಉದ್ದೇಶಿಸಿ ಕರ್ನಾಟಕ ರಾಜ್ಯದ ವಿಧಾನಸಭೆ ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಕ್ಕಂಥ ಶ್ರೀಮಾನ್ ಸಿದ್ದರಾಮಯ್ಯನವರು ಮಾತಾಡ್ತಾರೆ. ನಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾಜಿ ಎಐಸಿಸಿ ಅಧ್ಯಕ್ಷರು ಆದಂತ ಶ್ರೀ ರಾಹುಲ್ ಗಾಂಧಿ ಅವರ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂತ ಡಿ.ಕೆ. ಶಿವಕುಮಾರ್ ಅವರ, ಎಐಸಿಸಿ ಜನರಲ್ ಸೆಕ್ರೆಟರಿ ಹಾಗೂ ಕರ್ನಾಟಕದ ಉಸ್ತುವಾರಿಗಳು ಆದಂತ ಶ್ರೀ ಸುರ್ಜೇವಾಲಾ ಅವರ, ಮೇಲ್ಮನೆಯಲ್ಲಿ ವಿರೋಧ ಪಕ್ಷದ ನಾಯಕರಾದಂತ ಶ್ರೀ ಹರಿಪ್ರಸಾದ್ ಅವರ, ವೇದಿಕೆ ಮೇಲಿರ್ತಕ್ಕಂಥ ರಾಷ್ಟ್ರ ಮತ್ತು ರಾಜ್ಯದ ಎಲ್ಲ ಪಕ್ಷದ ಮುಖಂಡರುಗಳ, ಸಿವಿಲ್ ಸೊಸೈಟಿ ಇಂದ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಮುಖಂಡರುಗಳ, ಇತರ ಸಂಘ ಸಂಸ್ಥೆಗಳಿಂದ ಬಂದಿರತಕ್ಕಂಥ ಬಂಧುಗಳೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರೇ, ಮಾಧ್ಯಮದ ಗೆಳೆಯರೇ,
ಹೆಚ್ಚು ಮಾತನಾಡಲ್ಲ. ರಾಹುಲ್ ಗಾಂಧಿಯವರು ಈಗಾಗಲೇ ಕೇರಳ ಮತ್ತು ತಮಿಳುನಾಡು ಎರಡು ರಾಜ್ಯಗಳಲ್ಲಿ ಪಾದಯಾತ್ರೆಯನ್ನು ಮಾಡಿ ಇವತ್ತು ಗುಂಡ್ಲುಪೇಟೆಯಿಂದ ಕರ್ನಾಟಕದಲ್ಲಿ ಪಾದಯಾತ್ರೆಯನ್ನು ಪ್ರಾರಂಭ ಮಾಡ್ತಾರೆ. ಕರ್ನಾಟಕದಲ್ಲಿ ಸುಮಾರು 8 ಜಿಲ್ಲೆಗಳಲ್ಲಿ 510 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡ್ತಾರೆ. ಇಡೀ ದೇಶದಲ್ಲಿ ಸುಮಾರು 3570 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಬಹುತಃ ಸ್ವಾತಂತ್ರ್ಯ ನಂತರ ಒಂದೇ ಬಾರಿ ಇಷ್ಟೊಂದು ದೂರವನ್ನ ಪಾದಯಾತ್ರೆಯ ಮೂಲಕ ಮಾಡಿ ಬೇರೆ ಯಾವ ಪಕ್ಷಗಳು ಕೂಡ ಯಾವ ನಾಯಕರು ಕೂಡ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು. ರಾಹುಲ್ ಗಾಂಧಿಯವರು ಕೋಮುವಾದಿ ರಾಜಕಾರಣದಿಂದ ಬೇಸತ್ತು ಭಾರತೀಯ ಜನತಾ ಪಕ್ಷದವರು, ವಿಶೇಷವಾಗಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಮೇಲೆ ದೇಶದಲ್ಲಿ ಧರ್ಮ ರಾಜಕಾರಣವನ್ನ, ಕೋಮುವಾದಿ ರಾಜಕಾರಣವನ್ನ, ದ್ವೇಷದ ರಾಜಕಾರಣವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇವತ್ತು ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು, ರೈತರು ಇವರೆಲ್ಲರೂ ಕೂಡ ಆತಂಕದಿಂದ ಬದುಕತಕ್ಕಂಥ ಪರಿಸ್ಥಿತಿ ದೇಶದಲ್ಲಿ ನಿರ್ಮಾಣ ಆಗಿದೆ. ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಪಕ್ಷ ಅಲ್ಲ. ಸಂವಿಧಾನದ ಬಗ್ಗೆ ಗೌರವವನ್ನು ಇಟ್ಕೊಂಡಿರ್ತಕ್ಕಂಥ ಪಕ್ಷ ಅಲ್ಲ. ಅವರು ಒಬ್ಬ ನಾಯಕ, ಒಂದು ಐಡಿಯಾಲಜಿ, ಒಂದು ಚಿಹ್ನೆಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡಿ ಸಂವಿಧಾನ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಏನು ಇದನ್ನು ಅಂಗೀಕಾರ ಮಾಡ್ತಾ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ವಿರೋಧವನ್ನು ಮಾಡ್ತಾ ಇದ್ದಾರೆ. ಅನೇಕ ಸಾರಿ ಮಂತ್ರಿಗಳು, ಲೋಕಸಭಾ ಸದಸ್ಯರುಗಳು, ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಸಂವಿಧಾನವನ್ನು ನಾವು ಬೇರೆ ಸಂವಿಧಾನವನ್ನು ತರ್ತೇವೆ, ಈ ಸಂವಿಧಾನ ಬೇಡ ಅಂತಕ್ಕಂಥ ಮಾತುಗಳನ್ನು ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದಾರೆ. ಇದು ಭಾರತೀಯ ಜನತಾ ಪಕ್ಷದ ವರಿಷ್ಠರಿಗೆ ಗೊತ್ತಿಲ್ಲದೆ ಆಡಿರ್ತಕ್ಕಂಥ ಮಾತುಗಳಲ್ಲ. ಇದರ ಅರ್ಥ ಇಡೀ ಭಾರತೀಯ ಜನತಾ ಪಕ್ಷ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ, ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಲ್ಲ, ಸಂವಿಧಾನದಲ್ಲಿ ಗೌರವ ಇಲ್ಲ. ಹಾಗಾಗಿ ಅವರು ಇಂಥ ಮಾತುಗಳನ್ನು ಆಗಿಂದಾಗೆ ಆಡ್ತಾ ಇರ್ತಾರೆ. ಹಿಂದೆ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಪ್ರಯತ್ನವನ್ನು ಮಾಡಿದ್ರು, ಸಂವಿಧಾನವನ್ನ ರೀರೈಟ್ ಮಾಡ್ತೇವೆ ಅಂತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಆಗ ರಾಷ್ಟ್ರಪತಿಗಳಾಗಿದ್ದಂಥ ನಾರಾಯಣರವರು ಇಲ್ಲೇ ಹೋಗಿದ್ರೆ ಬದಲಾವಣೆ ಮಾಡ್ತಾ ಇದ್ರೆ ಏನೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಈ ದೇಶದಲ್ಲಿ ಶಾಂತಿ, ಸಾಮರಸ್ಯ ಇರಬಾರದು. ಧರ್ಮದ ಆಧಾರದ ಮೇಲೆ, ಜಾತಿ ಆಧಾರದ ಮೇಲೆ ಜನರನ್ನ ವಿಭಾಗ ಮಾಡಬೇಕು, ಆ ಮೂಲಕ ರಾಜಕೀಯ ಲಾಭವನ್ನು ಪಡ್ಕೊಳ್ಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ. ಇದು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಮೇಲೆ
ಈ ದೇಶದ ಉದ್ದಗಲಕ್ಕೂ ಕೂಡ ಹೆಚ್ಚು ಹೆಚ್ಚು ಆಗ್ತಾ ಇದೆ. ಇದನ್ನ ತಡೆಗಟ್ಟತಕ್ಕಂಥದ್ದು ನಮ್ಮೆಲ್ಲ ನಾಗರಿಕರ ಜವಾಬ್ದಾರಿ. ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ, ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ, ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಎಲ್ಲರೂ ಕೂಡ ಈ ದೇಶದಲ್ಲಿ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ, ಪ್ರಜಾಪ್ರಭುತ್ವವನ್ನು ಉಳಿಸ್ತಕ್ಕಂಥ ಕೆಲಸಕ್ಕೆ ನಾವೆಲ್ಲರೂ ಕೂಡ ಎಲ್ಲ ತ್ಯಾಗಕ್ಕೂ ಕೂಡ ಸಿದ್ಧರಾಗಬೇಕಾಗ್ತದೆ. ಅದಕ್ಕಾಗಿಯೇ ಇವತ್ತು ಬರೀ ಕಾಂಗ್ರೆಸ್ ಪಕ್ಷ ಅಷ್ಟೇ ಹೋರಾಟ ಮಾಡ್ತಾ ಇಲ್ಲ, ಬೇರೆ ನಾಗರಿಕ ವೇದಿಕೆಯವರು ಕೂಡ, ರೈಟರ್ಸ್ಗಳಿರ್ಬೋದು, ವಿಚಾರವಂತರಿರ್ಬೋದು, ಹೋರಾಟಗಾರರಿರ್ಬೋದು, ರೈತ ಸಂಘದವರು ಇರ್ಬೋದು, ಸಿಪಿಐ ಸಿಪಿಎಂ ಪಕ್ಷಗಳಿರ್ಬೋದು, ಇವರೆಲ್ಲರೂ ಕೂಡ ಇವತ್ತು ದೇಶ ಉಳಿಸಲಿಕ್ಕೆ ಟೊಂಕ ಕಟ್ಟಿ ಸಿದ್ಧರಾಗಿರ್ತಕ್ಕಂಥದ್ದು ಒಳ್ಳೆಯ ಬೆಳವಣಿಗೆ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ. ಅದರಿಂದ ರಾಹುಲ್ ಗಾಂಧಿ ಅವರು ಏನು ಈ ನಿರ್ಣಯ ತಗೊಂಡಿದ್ದಾರೆ, ಸುಮಾರು 500 ಕರ್ನಾಟಕದಲ್ಲಿ 510 ಕಿಲೋಮೀಟರ್, ಇಡೀ ದೇಶದಲ್ಲಿ 3570 ಕಿಲೋಮೀಟರ್. ಇವತ್ತು ದೇಶದಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡೋದ್ರ ಜೊತೆಗೆ ಬೆಲೆ ಏರಿಕೆ ಆಗಿದೆ, ನಿರುದ್ಯೋಗದ ಸಮಸ್ಯೆ ಇದೆ, ರೈತರ ಸಮಸ್ಯೆಗಳಿದ್ದಾವೆ, ಮಹಿಳೆಯರ ಸಮಸ್ಯೆಗಳಿದ್ದಾವೆ. ಎಲ್ಲ ಸಮಸ್ಯೆಗಳನ್ನು ಕೂಡ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಕರ್ನಾಟಕದಲ್ಲಿ ಇವತ್ತು ಇರ್ತಕ್ಕಂಥ ಬಿಜೆಪಿ ಸರ್ಕಾರ 40% ಭ್ರಷ್ಟಾಚಾರ ಅಂತೇಳಿ ಜನಜನಿತ ಆಗಿದೆ. ಇವತ್ತು ಈ ದೇಶ ಉಳಿಬೇಕಾದ್ರೆ, ಪ್ರಜಾತಂತ್ರ ಉಳಿಬೇಕಾದ್ರೆ, ಸಂವಿಧಾನ ಉಳಿಬೇಕಾದ್ರೆ ಈ ಶಕ್ತಿಗಳ ವಿರುದ್ಧ, ಈ ಕೋಮುವಾದಿ ಶಕ್ತಿಗಳ ವಿರುದ್ಧ, ಈ ವಿಭಜಕ ಶಕ್ತಿಗಳ ವಿರುದ್ಧ ಹೋರಾಟ ಮಾಡಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯ ಇದೆ. ಇದಕ್ಕೆ ನಾಯಕತ್ವವನ್ನು ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ. ನಾನು ರಾಹುಲ್ ಗಾಂಧಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಕರ್ನಾಟಕದ ಜನತೆಯ ಪರವಾಗಿ, ದೇಶದ ಜನತೆಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ರಿಂದ ಇದು ಕರ್ನಾಟಕದಲ್ಲಿ ಯಶಸ್ವಿ ಆಗಬೇಕು. ಈ ಭಾರತೀಯ ಜನತಾ ಪಕ್ಷದವರಿಗೆ ಸಹಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ನಮ್ಮ ಪೋಸ್ಟರ್ಗಳನ್ನ, ಫ್ಲೆಕ್ಸ್ಗಳನ್ನ ಹರಿದಾಕ್ತಕ್ಕಂಥ, ಮುಸಿ ಬಳಿತಕ್ಕಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ನಾನು ಅವರಿಗೆ ಎಚ್ಚರಿಕೆಯ ಮಾತನ್ನ ಕೊಡ್ತಾ ಇದ್ದೇನೆ. ನೀವು ಇದೇ ರೀತಿ ಮುಂದುವರೆದರೆ ಭಾರತೀಯ ಜನತಾ ಪಕ್ಷದ ಯಾವ ನಾಯಕರು ಕೂಡ ಕರ್ನಾಟಕ ರಾಜ್ಯದಲ್ಲಿ ತಿರುಗಾಡಬಾರದು. ಅದನ್ನ ಮಾಡ್ತಕ್ಕಂಥ ಶಕ್ತಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾನು ನಿನ್ನೆ ಮೊನ್ನೆ ಪೊಲೀಸ್ನವ್ರಿಗೆ ಮಾತಾಡಿದ್ದೇನೆ. ಆದರೂ ಕೂಡ ಈ ಕುಟಿಲ ಪ್ರಯತ್ನಗಳನ್ನ, ಕೆಟ್ಟ ಪ್ರಯತ್ನಗಳನ್ನ ಅವ್ರು ಮಾಡ್ತಾ ಇದ್ದಾರೆ. ನಾನು ಪೊಲೀಸ್ನವ್ರಿಗೆ ಹೇಳ್ತೇನೆ, ಇನ್ನು 6 ತಿಂಗಳಾದ ತಕ್ಷಣ ಕರ್ನಾಟಕದಲ್ಲಿ ಸರ್ಕಾರ ಬದಲಾವಣೆ ಆಗ್ತದೆ, ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರ್ತದೆ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಅಂತಕ್ಕಂಥ ಮಾತನ್ನ ಅಷ್ಟೇ ಪೊಲೀಸ್ನವ್ರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಎಲ್ಲ ಪೊಲೀಸ್ನವರು ಕೆಟ್ಟವರು ಅಂತ ಹೇಳಕ್ ಹೋಗಲ್ಲ. ಕೆಲವು ಪೊಲೀಸ್ನವರು ನೀವೇನಾದ್ರೂ ಅವ್ರ ಜೊತೆ ಶಾಮೀಲಾದ್ರೆ ನಿಮಗೆ ತಕ್ಕ ಪಾಠವನ್ನ ಕಲಿಸಬೇಕಾದಂತ ಕಾಲ ಬರ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ, ಇವತ್ತು ರಾಹುಲ್ ಗಾಂಧಿ ಅವರು ಇಲ್ಲಿಂದ ಪ್ರಾರಂಭ ಮಾಡ್ತಾರೆ, ಗುಂಡ್ಲುಪೇಟೆಯಿಂದ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಮ ಸಹಕಾರ ಸಂಪೂರ್ಣವಾಗಿ ಕರ್ನಾಟಕ ಮುಗಿಯುವವರೆಗೂ ಕೂಡ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ತಮ್ಮನ್ನ ಉದ್ದೇಶಿಸಿ ಈಗ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯದ ಉಸ್ತುವಾರಿ ಆಗಿರ್ತಕ್ಕಂಥ
ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮಾತಾಡ್ತಾರೆ. ಮೊದಲು ಆಯ್ತು, ಸುರ್ಜೇವಾಲಾ ಮಾತಾಡಿದ ತಕ್ಷಣ ರಾಹುಲ್ ಗಾಂಧಿ ಅವರು ನಡಿಗೆ ಮಾಡ್ತಾರೆ. ಇವತ್ತು ಈ ಚಾಮರಾಜ ಜಿಲ್ಲೆಯ ನಾಯಕರುಗಳು ಅವ್ರ ಜೊತೆ ಯಾರು ಜನದ ಶಕ್ತಿ ಪ್ರದರ್ಶನ ಮಾಡಿದ್ದೀರಿ ಅವರು ಹೆಜ್ಜೆ ಹಾಕ್ತಾರೆ. ಮಧ್ಯಾಹ್ನ ಮೇಲೆ ಮಿಕ್ಕಿದ ನಾಯಕರುಗಳು ಊಟ ಆದ್ಮೇಲೆ ಆಮೇಲೆ ಹೆಜ್ಜೆ ಹಾಕ್ತಾರೆ. ಅವ್ರವ್ರ ಜಿಲ್ಲೆಯಲ್ಲಿ ತಕ್ಕಂತೆ ಯಾರು ಜನ ಒಡ್ಸ್ಕೊಂಡು ಕರ್ಕೊಂಡು ಬರ್ತಾರೆ ಅವರು ಹೆಜ್ಜೆ ಹಾಕುವಂತ ಒಂದು ಪದ್ಧತಿಯನ್ನ ನಾವು ತೀರ್ಮಾನವನ್ನ ಮಾಡಿದ್ದೇವೆ. ಮೊದಲು ಈ ಚಾಮರಾಜ ಜಿಲ್ಲೆಯ ನಾಯಕರುಗಳು 6-7 ಜನ ಏನಿದ್ದಾರೆ ಅವರು ಮೊದಲು ರಾಹುಲ್ ಗಾಂಧಿ ಅವ್ರ ಜೊತೆ ನಾನು ಮತ್ತು ಶಾಸಕಾಂಗ ಪಕ್ಷದ ನಾಯಕರು ಒಂದಷ್ಟು ನಡೀತೀವಿ, ಆಮೇಲೆ ಅವರೆಲ್ಲ ಜೊತೆಲಿ ಇರ್ತಾರೆ. हम सब के नेता आदरणीय राहुल जी, सिद्धारमैया जी, DK शिव कुमार जी, मोइली साहब, जयराम रमेश जी, HK पाटिल जी, दिनेश गुंडूराव जी, मंच पर विराजमान पार्टी के सभी प्रबुद्ध नेतागण और चामराजनगर की इस ऐतिहासिक धरती पर मेरे बहुत प्यारे बुजुर्गों, बहनों, नौजवान साथियों, पत्रकार साथियों, आप सब, हम सब राहुल जी को सुनने के लिए बेताब हैं। 532 किलोमीटर चलकर एक ऐसा व्यक्ति जिसने संकल्प लिया है, यह संकल्प राजनीतिक लाभ के लिए नहीं, यह संकल्प व्यक्तिगत फायदे के लिए भी नहीं, यह संकल्प है इस देश को महंगाई से मुक्ति दिलाने के लिए। यह संकल्प है, ये हजारों नौजवान जो यहां हैं, इनके लिए रोजगार सरकार पैदा करे, इस बात का संकल्प। भाई को भाई से लड़ाया जा रहा है, जात और धर्म पे देश को बांटा जा रहा है, नफरत की इस राजनीति को तोड़ने का संकल्प लेकर चले हैं राहुल गांधी आज पूरे देश की यात्रा के लिए। 532 किलोमीटर चल चुके, 3000 किलोमीटर से और चलेंगे। मैं स्वागत करता हूं हमारे भारत यात्रियों का भी, जो राहुल जी के साथ कंधे से कंधा मिलाकर चल रहे हैं। साथियों, दोस्तों, आइए आज संकल्प लें कि बेरोजगारी खत्म करने की इस यात्रा में, धर्म का, जाति का भेदभाव खत्म करने की इस यात्रा में, महंगाई खत्म करने की इस यात्रा में, भारत को नए सिरे से प्यार से जोड़ने की इस यात्रा में हम सब राहुल गांधी जी का साथ दें, यही हमारा संकल्प होना चाहिए। जय हिंद, धन्यवाद। ತಾವೆಲ್ಲರೂ ಸಹ ಬಹಳ ಸಮಯದಿಂದ ನಿರೀಕ್ಷೆ ಮಾಡ್ತಾ ಇದ್ದೀರಿ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಮಾಜಿ ಅಧ್ಯಕ್ಷರಾದ ರಾಹುಲ್ ಗಾಂಧಿ ಅವರು ತಮ್ಮ ಉದ್ದೇಶಿಸಿ ಮಾತಾಡ್ತಾರೆ. ತಾವೆಲ್ಲರೂ ಸಹ ಜೋರಾಗಿ ಒಂದ್ಸಲ ಅವನ್ನ ಸ್ವಾಗತ ಮಾಡಬೇಕು. ಜೋಡೋ 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 ರಾಹುಲ್ ಗಾಂಧಿ जी। स्टेज पे कांग्रेस पार्टी के सीनियर नेता, सिविल सोसाइटी के चैंपियंस, कांग्रेस के प्यारे कार्यकर्ता, भाइयों और बहनों, प्रेस के हमारे मित्रों, आप सबका यहां बहुत बहुत स्वागत। ಚಾಮರಾಜನಗರದ ನಾಗರಿಕ ಬಂಧುಗಳೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರೇ, ಸಾಮಾಜಿಕ ತಾಣದ ಎಲ್ಲ ಮುಖಂಡರೇ ಹಾಗೂ ಬಂದಿರ್ತಕ್ಕಂಥ ಎಲ್ಲ ನಾಗರಿಕರೇ ಮತ್ತು ಮಾಧ್ಯಮದ ಮಿತ್ರರೇ, कन्याकुमारी से कश्मीर तक ये भारत जोड़ो यात्रा चलेगी। ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಸಹ ಈ ಭಾರತ್ ಯಾತ್ರೆ ನಡೆಯುತ್ತೆ। इसका लक्ष्य
जो बीजेपी की विचारधारा, आरएसएस की विचारधारा देश में नफरत फैला रही है, हिंसा फैला रही है, उसके सामने खड़ा होने का है। ಇದರ ಪಾದಯಾತ್ರೆಯ ಮೂಲ ಉದ್ದೇಶ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು RSSನ ಸಿದ್ಧಾಂತದ ಮೂಲಕ ದ್ವೇಷವನ್ನ ಸಾರ್ತಾ ಇರತಕ್ಕಂಥ ವಿಚಾರದಲ್ಲಿ ಅದರ ವಿರುದ್ಧವಾಗಿ ಪಾದಯಾತ್ರೆ ಮಾಡ್ತಕ್ಕಂಥದ್ದು ನಮ್ಮ ಮೂಲ ಉದ್ದೇಶ. ये यात्रा संविधान की रक्षा की यात्रा है। ಈ ಯಾತ್ರೆ ರಾಷ್ಟ್ರದ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ ಯಾತ್ರೆ. ये जो हमारा तिरंगा है, कॉन्स्टिट्यूशन के बिना इस तिरंगे का कोई मतलब नहीं है। ನಮ್ಮ ಈ ಒಂದು ತ್ರಿವರ್ಣ ಧ್ವಜ ಏನಿದೆ, ಈ ತ್ರಿವರ್ಣ ಧ್ವಜ ನಮ್ಮ ಸಂವಿಧಾನ ಇಲ್ಲ ಅಂತ ಹೇಳಿದ್ರೆ ಈ ತ್ರಿವರ್ಣ ಧ್ವಜಕ್ಕೂ ಸಹ ಯಾವುದೇ ಬೆಲೆ ಇಲ್ಲ. इस यात्रा में हम सुबह 6 बजे से शाम तक चलते हैं। ಈ ಯಾತ್ರೆಯಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಸಹ ನಾವು ಈ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದೇವೆ. कभी बारिश होती है, धूप होती है, हम चलते हैं। ಕೆಲವು ಸಂದರ್ಭದಲ್ಲಿ ಮಳೆ, ಕೆಲವು ಸಂದರ್ಭದಲ್ಲಿ ಬಿಸಿಲು, ಆದ್ರೇನೂ ಸಹ ನಿರಂತರವಾಗಿ ಪಾದಯಾತ್ರೆಯಲ್ಲಿ ನಾವು ನಡೆದಿದ್ದೀವಿ. और मैं सिर्फ अकेला नहीं चलता हूं, लाखों लोग साथ साथ चलते हैं। ನಾನು ಒಬ್ಬನೇ ಈ ಪಾದಯಾತ್ರೆಯಲ್ಲಿ ನಡೀತಾ ಇಲ್ಲ, ಈ ಪಾದಯಾತ್ರೆ ಜೊತೆಗೆ ಲಕ್ಷಾಂತರ ಜನ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ನಮಗೆ ಬಹಳಷ್ಟು ಉರುಪನ್ನು ತುಂಬಿದ್ದಾರೆ. इस यात्रा में आपको नफरत, हिंसा, ये चीजें नहीं दिखाई देंगी। ಈ ಯಾತ್ರೆಯಲ್ಲಿ ದ್ವೇಷ, ಹಿಂಸೆ ಎಲ್ಲೂ ಸಹ ನಿಮಗೆ ಕಾಣೋದಿಲ್ಲ. हर धर्म के लोग, हर जात के लोग, हर भाषा बोलने वाले लोग एक साथ इस यात्रा में चलते हैं। ಈ ಯಾತ್ರೆಯಲ್ಲಿ ಎಲ್ಲ ಧರ್ಮದವರು, ಎಲ್ಲ ಭಾಷೆಯವರು, ಎಲ್ಲ ಜಾತಿಯವರು ಈ ಯಾತ್ರೆಯಲ್ಲಿ ನಮ್ಮ ಜೊತೆಗೆ ನಡೀತಾ ಇದ್ದಾರೆ. भीड़ में धक्का लगता है, कोई गिरता है, सब लोग उसको उठाते हैं, मदद करते हैं। ಈ ಪಾದಯಾತ್ರೆ ನಡೆಯುವ ಸಂದರ್ಭದಲ್ಲಿ ಕೆಲವರು ಕಾಲ್ ಜಾರಿ ಬಿದ್ದಾಗ ಪ್ರತಿಯೊಬ್ಬರು ಸಹ ಅವ್ರನ್ನ ಮುಂದೆ ನಿಲ್ಲಿಸಿ ನಡೆಸ್ಕೊಂಡು ಮುಂದೆ ಕರ್ಕೊಂಡು ಬರ್ತಾರೆ. कोई ये सवाल नहीं पूछता कि तुम्हारा धर्म क्या है, तुम कौन सी भाषा बोलते हो, तुम्हारी जात क्या है, ये सवाल नहीं पूछते, एकदम मदद कर देते हैं। ಕೆಳಗಡೆ ಬಿದ್ದವ್ರನ್ನ ಸಹಾಯ ಮಾಡೋ ಸಂದರ್ಭದಲ್ಲಿ ಯಾರೂ ಸಹ ನೀವು ಯಾವ ಧರ್ಮ, ನೀವು ಯಾವ ಜಾತಿ, ನೀವು ಯಾವ ಭಾಷೆ ಅಂತ ಯಾರೂ ಸಹ ಕೇಳೋದಿಲ್ಲ. ಅವ್ರಿಗೆ ಸಹಾಯ ಮಾಡ್ಲಿಕ್ಕೆ ಎಲ್ಲರೂ ಸಹ ಮುಂದೆ ಬರ್ತಾರೆ. यही हमारा प्यारा हिंदुस्तान है। ಇದೇ ನಮ್ಮ ಸುಂದರವಾದ ಭಾರತ ದೇಶ, शांति का हिंदुस्तान। ನಮ್ಮ ದೇಶ ಶಾಂತಿಯ ಭಾರತ ದೇಶ, भाईचारे का हिंदुस्तान ಹಾಗೂ ಭಾತೃತ್ವದ ಹಿಂದೂಸ್ತಾನ್. और ये कन्याकुमारी से कश्मीर तक यात्रा चलेगी, इसको कोई नहीं रोक सकता। ಇದು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ನಡೆಯುತ್ತೆ. ಈ ಪಾದಯಾತ್ರೆನ ಯಾರೂ ಸಹ ನಿಲ್ಸಕ್ಕಾಗೋದಿಲ್ಲ ಅನ್ನೋದನ್ನ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ. कोई शक्ति इस पदयात्रा को नहीं रोक सकती, क्योंकि ये पदयात्रा हिंदुस्तान की आवाज है। ಯಾವುದೇ ಶಕ್ತಿ ಈ ರಾಷ್ಟ್ರದಲ್ಲಿ ಈ ಪಾದಯಾತ್ರೆನ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇದು ಭಾರತ ದೇಶದ ಶಕ್ತಿ ಅನ್ನೋದನ್ನ ನಾವೆಲ್ಲರೂ ಸಹ ಸಾಬೀತು ಮಾಡಿದ್ದೇವೆ. हम चलते हैं, 6, 7, 8 घंटे चलते हैं। ನಾವು ನಡೆಯುವಾಗ 6-7 ಗಂಟೆಗಳ ಕಾಲ ನಾವು ನಡೀತೇವೆ. सुबह से शाम चलते हैं। ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನಾವು ನಡೀತೇವೆ. और इस पदयात्रा में हमसे लोग मिलकर हमें उनका दर्द बताते हैं। ಈ ಪಾದಯಾತ್ರೆಯಲ್ಲಿ ದಾರಿ ಉದ್ದಕ್ಕೂ ಸಹ ಜನಸಾಮಾನ್ಯರು ನಮ್ಮನ್ನ ಭೇಟಿ ಮಾಡಿ ಅವರ ನೋವುಗಳನ್ನ ನಮ್ಮಲ್ಲಿ ಹೇಳ್ಕೊಳ್ತಾ ಇದ್ದಾರೆ. बेरोजगारी के बारे में बताते हैं, ನಿರುದ್ಯೋಗದ ಬಗ್ಗೆ ನಮ್ಮಲ್ಲಿ ಹೇಳ್ತಾ ಇದ್ದಾರೆ, महंगाई के बारे में बताते हैं, ಬೆಲೆ ಏರಿಕೆ ವಿಚಾರದಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ, किसानों के खिलाफ जो अत्याचार हो रहा है उसके बारे में बताते हैं, ರಾಷ್ಟ್ರದ ರೈತರ ಮೇಲೆ ಏನು ದಬ್ಬಾಳಿಕೆ ದೌರ್ಜನ್ಯ ನಡೀತಾ ಇದೆ ಅದ್ರ ಬಗ್ಗೆ ತಿಳಿಸ್ತಾ ಇದ್ದಾರೆ, PSUs को जो प्राइवेटाइज करा जा रहा है उसके बारे में बताते हैं। ಸಾರ್ವಜನಿಕ ಉದ್ಯಮಗಳನ್ನ ಖಾಸಗಿಯವರಿಗೆ ಮಾರ್ತಕ್ಕಂಥ ವಿಚಾರವನ್ನು ಸಹ ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. पूरा हिंदुस्तान अपना दर्द, अपना दुख इस यात्रा को बताता है।
ಇಡೀ ಭಾರತ ದೇಶದ ಜನತೆ ಈ ಯಾತ್ರೆಯಲ್ಲಿ ಅವರ ದುಃಖ ನೋವನ್ನ ಈ ನಮ್ಮಲ್ಲಿ ಬಂದು ಹೇಳ್ತಾ ಇದ್ದಾರೆ. लंबे भाषण नहीं होते, ದೊಡ್ಡ ಭಾಷಣಗಳು ಎಲ್ಲೂ ಸಹ ನಡೆಯೋದಿಲ್ಲ. 2-3 घंटे के भाषण नहीं होते, 7-8 घंटे चला जाता है, 15 मिनट भाषण होता है. 2-3 ಗಂಟೆಗಳ ಕಾಲ ಭಾಷಣ ನಡೆಯೋದಿಲ್ಲ. 7-8 ಗಂಟೆಗಳ ಪಾದಯಾತ್ರೆ ಮಾಡಿ 2-3 ನಿಮಿಷದಲ್ಲಿ ನಮ್ಮ ಭಾಷಣ ಮುಗಿಯುತ್ತೆ. मतलब पदयात्रा का लक्ष्य आपको बताने का नहीं है, आपकी बात सुनने का है. ಈ ಒಂದು ಪಾದಯಾತ್ರೆಯ ಉದ್ದೇಶ ನಿಮಗೆ ನಾವು ಭಾಷಣ ಮಾಡಲಿಕ್ಕಲ್ಲ, ತಮ್ಮ ಅಭಿಪ್ರಾಯವನ್ನು ತಿಳುವಳಿಕೆ ಮಾಡಲಿಕ್ಕೋಸ್ಕರ ನಾವು ಮಾಡ್ತಾ ಇದ್ದೇವೆ. सवाल पूछा जा सकता है ಈ ನಮ್ಮಲ್ಲಿ ಪ್ರಶ್ನೆಗಳನ್ನು ಕೇಳಬಹುದು. कि कश्मीर से कन्याकुमारी तक चलने की क्या जरूरत पड़ी. ನಮ್ಮಲ್ಲಿ ಪ್ರಶ್ನೆ ಕೇಳ್ತಾರೆ, ಕಾಶ್ಮೀರಿಂದ ಕನ್ಯಾಕುಮಾರಿಗೆ ನಡೀತಕ್ಕಂಥ ಭ್ರಮೆ ಯಾಕೆ ಬಂತು ನಮ್ಮಲ್ಲಿ ಅಂತ ಹೇಳಿ. लोकतंत्र में ಪ್ರಜಾಪ್ರಭುತ್ವದಲ್ಲಿ अलग अलग इंस्टीट्यूशंस होते हैं. ಪ್ರಜಾಪ್ರಭುತ್ವದಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಇರುತ್ತೆ. मीडिया होती है, ಮಾಧ್ಯಮದವರು ಸಹ ಇದ್ದಾರೆ, पार्लियामेंट होता है. ಪಾರ್ಲಿಮೆಂಟ್ ಇದೆ. ये सब रास्ते विपक्ष के लिए बंद कर दिए गए हैं. ಈ ಎಲ್ಲ ರಾಸ್ತೆಯನ್ನು ಸಹ ವಿರೋಧ ಪಕ್ಷದವರಿಗೆ ಆಳುವ ಪಕ್ಷ ಬಂದ್ ಮಾಡಿದೆ. मीडिया में हमारी बात नहीं कही जाती, ಮಾಧ್ಯಮದಲ್ಲಿ ನಮ್ಮ ವಿಚಾರಗಳನ್ನು ನಾವು ಹೇಳಲಿಕ್ಕೆ ಆಗ್ತಾ ಇಲ್ಲ. पूरा कंट्रोल सरकार का मीडिया पे रहता है. ಮಾಧ್ಯಮದ ಮೇಲೆ ಸಂಪೂರ್ಣವಾಗಿ ಸರ್ಕಾರದವರು ಹಿಡಿತಾ ಇದೆ. पार्लियामेंट में हम कुछ बोलना चाहे वहां हमारा माइक बंद कर दिया जाता है. ಪಾರ್ಲಿಮೆಂಟ್ ಅಲ್ಲಿ ಜನಸಾಮಾನ್ಯರ ವಿಚಾರ ಹೇಳಬೇಕಾದ್ರೆ ಅಲ್ಲಿ ನಮ್ಮ ಮೈಕ್ ಅನ್ನು ಬಂದ್ ಮಾಡ್ತಾರೆ. विधानसभा को चलने नहीं दिया जाता है. ವಿಧಾನಸಭೆಯನ್ನ ನಡೆಸಲಿಕ್ಕೆ ಬಿಡೋದಿಲ್ಲ. ऑपोजिशन को अरेस्ट किया जाता है. ವಿರೋಧ ಪಕ್ಷದವ್ರನ್ನ ಅರೆಸ್ಟ್ ಮಾಡ್ತಾರೆ. इसलिए हमारे पास सिर्फ यही रास्ता बचा है. ಅದಕ್ಕೋಸ್ಕರ ನಮ್ಮಲ್ಲಿ ಬೇರೆ ಯಾವುದೇ ರಾಸ್ತೆ ಇಲ್ಲ, ಇದೊಂದೇ ನಮಗೆ ರಾಸ್ತೆ. ಪಾದಯಾತ್ರೆ ಮಾಡ್ತಕ್ಕಂಥದ್ದು, ತಮ್ಮ ಮುಂದೆ ಪಾದಯಾತ್ರೆ ಮಾಡ್ತಾ ಇರ್ತಾರೆ. जनता के साथ हजारों किलोमीटर चलने का रास्ता यही विपक्ष के पास आज बचा है. ಜನಸಾಮಾನ್ಯರ ಜೊತೆ ನಡಿಲಿಕ್ಕೆ ಇದೊಂದೇ ರಾಸ್ತೆ. ಸಾವಿರಾರು ಕಿಲೋಮೀಟರ್ ನಾವು ನಿಮ್ ಜೊತೆ ನಡೀತೇವೆ. और इस रास्ते पर चलने से हमें कोई नहीं रोक सकता, कोई शक्ति नहीं रोक सकती. ಈ ಒಂದು ಪಾದಯಾತ್ರೆಯಲ್ಲಿ, ಈ ಒಂದು ನಮ್ಮ ನಡಿಗೆಯಲ್ಲಿ ಯಾವುದೇ ಶಕ್ತಿ ಯಾರು ಸಹ ನಮಗೆ ತಡೆಯಲಿಕ್ಕೆ ಆಗೋದಿಲ್ಲ. क्योंकि इस पे हम नहीं चल रहे हैं, ये हिंदुस्तान की आवाज है. ಇದರಲ್ಲಿ ನಾವು ಮಾತ್ರ ನಡೀತಾ ಇಲ್ಲ, ಸಂಪೂರ್ಣವಾಗಿ ಭಾರತ ದೇಶದ ಜನತೆ ಇದರಲ್ಲಿ ನಡೀತಾ ये ಇದೆ. यात्रा हिंदुस्तान की आवाज को सुन रही है. ಈ ಯಾತ್ರೆ ಸಂಪೂರ್ಣ ಭಾರತ ದೇಶದ ಧ್ವನಿಯನ್ನ ಕೇಳ್ತಾ ಇದೀವಿ, ಅವರ ಮಾತನ್ನ ಕೇಳ್ತಾ ಇದೀವಿ. और हिंदुस्तान की आवाज को कोई भी शक्ति चुप नहीं कर सकती. ಈ ಒಂದು ಭಾರತ ದೇಶದ ಧ್ವನಿ ಸ್ವರ ಯಾರೂ ಸಹ ಅದನ್ನ ದಮನ ಮಾಡ್ಲಿಕ್ಕೆ ಆಗೋದಿಲ್ಲ. आप सबका मैं आज धन्यवाद करना चाहता हूं. ತಮ್ಮೆಲ್ಲರಿಗೂ ಸಹ ಧನ್ಯವಾದವನ್ನು ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ऐसी धूप में आप दूर दूर से आए, मेरी बात सुनने आए. ತಾವು ಇಷ್ಟೆಲ್ಲ ಬಿಸಿಲಿನಲ್ಲೂ ಸಹ ಬಹಳ ದೂರದಿಂದ ಬಂದು ನನ್ನ ಮಾತು ಕೇಳಲಿಕ್ಕೆ ಬಂದಿದ್ದೀರಾ. ಅದಕ್ಕೋಸ್ಕರ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳು, ಅಭಿನಂದನೆಗಳು. और अगले 20-25 दिन आप मेरे साथ ऐसी कड़ी धूप में चलोगे. ಇನ್ನು 21 ದಿವಸಗಳ ಕಾಲ ನನ್ನ ಜೊತೆ ಇದೇ ಬಿಸಿಲಲ್ಲಿ ತಾವೆಲ್ಲರೂ ಸಹ ನನ್ನ ಜೊತೆ ನಡಿಗೆ ಹಾಕ್ಬೇಕು ತಾವು. और जो कर्नाटक का दर्द है, जो कर्नाटक का दुख है, उसको आप सब सुनोगे. ಕರ್ನಾಟಕದ ನೋವೇನಿದೆ, ದುಃಖ ಏನಿದೆ, ತಾವೆಲ್ಲರೂ ಸಹ ಈ ಪಾದಯಾತ್ರೆಯಲ್ಲಿ ತಾವು ಕೇಳ್ತೀರಿ. कर्नाटक में जो भ्रष्टाचार है, जो बेरोजगारी है, जो महंगाई है, उसके बारे में आप सबको सुनने को मिलेगा. ಏನ್ ಕರ್ನಾಟಕದಲ್ಲಿ ಭ್ರಷ್ಟಾಚಾರ, ನಿರುದ್ಯೋಗ, ಬೆಲೆ ಏರಿಕೆ ಏನಿದೆ ಅದೆಲ್ಲವನ್ನು ಸಹ ತಾವು ಈ ಪಾದಯಾತ್ರೆಯಲ್ಲಿ ಕೇಳಬಹುದು. आप सबका फिर से बहुत बहुत धन्यवाद. ತಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ಅಭಿನಂದನೆಗಳು, ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. नमस्कार, जय हिंद. ಜೋಡೋ 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 ಜೋಡೋ. ಗಣೇಶ್ ಪ್ರಸಾದ್ ಅವರು ಎಲ್ಲಿದ್ರು ಬಂದು ವಂದನಾರ್ಪಣೆಯನ್ನ ಹೇಳಿ ದಯವಿಟ್ಟು. ಭಾರತದ ಪ್ರಜೆಗಳಾದ ನಾವು
ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ಭಾರತದ ಪ್ರಜೆಗಳಾದ ನಾವು ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ 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 ವಿಧಿಸಿಕೊಂಡಿದ್ದೇವೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.